ನೋಡು ಜಯಕ್ಕ, ನಾಳೆಯಿಂದನೇ ಈ ಕೆಲಸಗಳೆಲ್ಲ ಶುರುವಾಗಬೇಕು. ಎಸ್ ಮ್ಯಾಮ್, ನಾನು ಫಾಲೋ ಮಾಡ್ತೀನಿ, ಡೋಂಟ್ ವರಿ. ಮೇ ಕಮ್ ಇನ್ ಮೇಡಮ್? ಏನ್ ಯಜಮಾನ್ರೆ, ಒಳಗೆ ಬಂದಾಯ್ತು ತಾನೆ, ಮತ್ತಿನ್ನೇನಕ್ಕೆ ಹಾಕಿ ಕೇಳ್ತಾ ಇದ್ದೀರಾ? ಸಾರಿ, ಡಿಸ್ಟರ್ಬ್ ಆಯಿತು ಅಂತ ಅನ್ಸುತ್ತೆ. ಸರಿ, ಹಂಗೆ ಆಮೇಲೆ ಬರ್ತೀನಿ. ಯಜಮಾನ್ರೆ, ಇದು ಯಾಕೋ ಅತಿ ಆಯ್ತು ಅಂತ ಅನ್ನಿಸ್ತಾ ಇಲ್ಲ ನಿಮಗೆ? ಸರಿ ಮೇಡಮ್, ಹೋಗಲ್ಲ ಬಿಡಿ. ಮತ್ತೆ ಇನ್ನೇನು ಸಮಾಚಾರ ಮೇಡಮ್? ನೀವು ಮಾತಾಡ್ತೀರಿ, ನಾನು ಹೋಗಿದ್ದೆಲ್ಲ ನೋಟ್ ಮಾಡ್ಕೊತೀನಿ. ಸರಿ, ಕೆಲಸ ಮುಗೀತಾ ಯಜಮಾನ್ರೆ? ಇತ್ತು, ಆದರೆ ನಿಮ್ಮ ಜೊತೆ ಮನೆಗೆ ಹೋಗೋಣ ಅಂತ ನಾಳೆಗೆ ಪೆಂಡಿಂಗ್ ಇಟ್ಟು ಬಂದೆ. ಅಯ್ಯೋ ಹೌದಾ? ಆದರೆ ನನ್ನ ಕೆಲಸ ಇನ್ನೂ ಮುಗ್ದೇ ಇಲ್ವಲ್ಲ ಯಜಮಾನ್ರೆ? ಪರವಾಗಿಲ್ಲ ಪಾರು, ಆರಾಮಾಗಿ ಮುಗಿಸ್ಕೋ. ಏನಾದರೂ ಗೊತ್ತಾಗಿಲ್ಲ ಅಂದರೆ ಕೇಳು, ಹೇಳ್ತೀನಿ. ಸರಿ ಯಜಮಾನ್ರೆ. ಚಿಕ್ಕತ್ತೆ, ಏನ್ ಚಿಕ್ಕತ್ತೆ, ಇವತ್ತು ಮಾಮೂಲಿಯಾಗಿ ಫೋನ್ ಮಾಡಿಲ್ಲ, ವಿಡಿಯೋ ಫೋನ್ ಮಾಡಿದ್ದೀರಾ? ಓ, ನಾನು ಹೇಗೆ ಕೆಲಸ ಮಾಡ್ತಿದ್ದೀನಿ ಅಂತ ಪರೀಕ್ಷೆ ಮಾಡೋದಕ್ಕಾ? ಹಾಗೇನಿಲ್ಲಮ್ಮ ಪಾರು, ಈಗ ನೀನು ಫ್ರೀ ಇದೆಯಾ ಬ್ಯುಸಿ ಇದೆಯಾ? ಯಾಕಂದರೆ ನಿನ್ನ ಪುಟಾಣಿ ಮಗಳು ನಿನ್ನ ಜೊತೆ ಮಾತಾಡಬೇಕಂತೆ. ನನ್ನ ಮಗಳಿಗೋಸ್ಕರ ನನಗೆ ಎಷ್ಟೇ ಕೆಲಸ ಇದ್ರೂ ಬಿಡುವು ಮಾಡ್ಕೊಂಡು ಮಾತಾಡ್ತೀನಿ ಚಿಕ್ಕತ್ತೆ. ಅವಳಿಗೆ ಫೋನ್ ಕೊಡಿ. ಕೊಡ್ತೀನಮ್ಮ, ತಗೋ ಪುಟಾಣಿ. ಕಂದ, ಏನು ಮಾಡ್ತಿದ್ಯಾ ಬಂಗಾರಿ? ಯಾಕೋ ಕಂದ ಸಪ್ಪಗಿದ್ಯಾ? ಹೊಟ್ಟೆ ಹಸ್ವಾಗ್ತಿದ್ಯಾ ಬಂಗಾರಿ? ಕಂದ ನಿದ್ದೆ ಮಾಡ್ಲಿಲ್ವಾ? ಬಂಗಾರಿ, ನೀನು ಹೀಗೇನು ಮಾತಾಡ್ಲಿಲ್ಲ ಅಂತಂದ್ರೆ ನನಗೆ ಬೇಜಾರಾಗುತ್ತೆ. ಏನಾದ್ರೂ ಮಾತಾಡು ಕಂದ. ಪುಟಾಣಿ ಕೊಡಿ. ಪಾರು, ಜನನಿ ಪುಟಾಣಿಗೆ ಜೋರು ಮಾಡಿ ಹೊಡೆಯೋದಕ್ಕೆ ಕೈ ಎತ್ತಿದ್ಲಮ್ಮ. ಹೌದಾ? ಏನಕ್ಕಂತ ಚಿಕ್ಕತ್ತೆ? ಪುಟಾಣಿ, ಏನಿದು? ಸ್ಕೂಲಿಂದ ನಿನ್ ಬಗ್ಗೆ ಕಂಪ್ಲೇಂಟ್ ಬರ್ದು ಕಳ್ಸಿದ್ದಾರೆ. ಸ್ಕೂಲಲ್ಲಿ ಯಾವಾಗ್ಲೂ ಗೇಮ್ ಬಗ್ಗೆ, ಫೋನ್ ಬಗ್ಗೆನೇ ಮಾತಾಡ್ತಾ ಕೂತಿರ್ತೀಯಂತೆ. ಏನಾಗಿದೆ ನಿನ್ ತಲೆಗೆ? ಎಲ್ಲ ಮರ್ತೋಗಿದ್ಯಾ? ಅವಳೇ ಪುಟಾಣಿ ಕೈಗೆ ಫೋನ್ ಕೊಟ್ಟು ಅಭ್ಯಾಸ ಮಾಡಿಸಿ ಈಗ ಫೋನ್ ಕೊಡಲ್ಲ ಅಂದ್ರೆ ಪುಟಾಣಿ ಏನು ಮಾಡ್ತಾಳೆ? ಚಿಕ್ಕತ್ತೆ ಹಿರಿ, ನಾನು ಈಗಲೇ ಹೊರಡ್ತೀನಿ. ಪುಟಾಣಿಗೆ ಫೋನ್ ಕೊಡಿ. ಬಂಗಾರಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಮನೆಗೆ ಬಂದ್ಬಿಡ್ತೀನಿ ಕಂದ. ನೋಡು, ಅಲ್ಲಿವರೆಗೂ ಅಮ್ಮನ ಹತ್ರ ಫೋನ್ ಕೊಡು ಅಂತ ಕೇಳಬಾರ್ದು, ಸರಿನಾ? ನಿಂಗೆ ಏನೇ ಬೇಕಾದರೂ ದಾಮಿನಿ ಅಜ್ಜಿನ ಕೇಳು, ಅವ್ರು ಕೊಡ್ತಾರೆ. ಹಾಂ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಮನೆಗೆ ಬಂದ್ಬಿಡ್ತೀನಿ, ಸರಿನಾ ಕಂದ? ಸರಿ. ಕಂದ, ತಿನ್ನಕ್ಕೆ ಏನಾದ್ರು ತರಲ್ಲ? ಏನು ಬೇಡ. ಸರಿ, ನಾವು ಬೇಗ ಹೊರಡ್ತೀವಿ, ಆಯ್ತಾ? ಆಯ್ತಪ್ಪ, ಅದು ಬೇಗ ಬಂದ್ಬಿಡಿ. ಸರಿ ಕಂದ, ನಾವು ಬೇಗ ಹೊರಡ್ತೀವಿ. ಪುಟಾಣಿ, ಹಾಲು ಕುಡಿತೀಯಾ? ಬೇಡ ಅಜ್ಜಿ. ಮನೆಗೆ ಹೋದ್ಮೇಲೆ ಪುಟಾಣಿ ಮೇಲೆ ಕೈ ಎತ್ತಬೇಡ ಅಂತ ಜನನಿಗೆ ಬುದ್ಧಿ ಹೇಳ್ತೀನಿ. ಏನು ಹೇಳ್ಬಿಡಿ ಯಜಮಾನ್ರೆ, ಆಮೇಲೆ ಅವಳು ಅದನ್ನು ತಪ್ಪಾಗಿ ತಿಳ್ಕೊತಾಳೆ. ನನ್ನ ಮಗು, ನನ್ನ ಇಷ್ಟ, ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅವಳು ನಿಮ್ಗೆ ಎದುರು ಮಾತಾಡಿದ್ರೆ ನನಗದನ್ನು ನೋಡಿ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಈಗಾಗಲೇ ಪುಟಾಣಿ ಕೈಗೆ ಫೋನ್ ಕೊಟ್ಟು ತಪ್ಪು ಮಾಡಿದೆ ಅಂತ ಅವಳಿಗೂ ಅನಿಸಿರುತ್ತೆ. ನಾವು ಮನೆಗೆ ಹೋದ್ಮೇಲೆ ಪುಟಾಣಿನ ಸಮಾಧಾನ ಮಾಡೋಣ ಬಿಡಿ. ಅಲ್ಲಮ್ಮ ಜಲ್, ನಿನ್ ಮಗಳಿಗೆ ನೀನೇ ಫೋನ್ ಕೊಡೋ ಅಭ್ಯಾಸ ಮಾಡಿಸಿ ಈಗ ನೀನೇ ಫೋನ್ ನೋಡೋದು ಬೇಡ ಅಂತ ಬೈದ್ರೆ ಹೇಗೆ ಹೇಳು? ಚಿಕ್ಕ ಮಕ್ಕಳ ಕೈಗೆ ಒಂದು ಸಲ ಫೋನ್ ಕೊಟ್ರೆ ಮುಗೀತು, ಅವು ಕತ್ತು ಮುಚ್ಚಾದ್ರು ಮತ್ತೆ ಫೋನ್ನ ನೋಡೇ ನೋಡ್ತಾರೆ. ಆ ಅಭ್ಯಾಸದಿಂದ ಮಕ್ಕಳನ್ನ ಹೊರಗೆ ತರೋದು ಅಷ್ಟು ಸುಲಭ ಅಲ್ಲ ಕಣಮ್ಮ. ನೀನು ಈ ಯೋಚನೆನ ಅವಳಿಗೆ ಫೋನ್ ಕೊಡಕ್ ಮುಂಚೆನೆ ಮಾಡ್ಬೇಕಿತ್ತು. ಅವಳಿನ ಚಿಕ್ಕ ಮಗು ಕಣಮ್ಮ, ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗಲ್ಲ ಕಣಮ್ಮ. ನೋಡು, ಅವಳಿಗೆ ಏನ್ ಇಷ್ಟ ಆಗತ್ತೋ ಅದನ್ನ ಕೇಳ್ತಾಳೆ, ಕೊಟ್ರೆ ಖುಷಿ ಪಡ್ತಾಳೆ, ಇಲ್ಲದೆ ಹೋದ್ರೆ
ಹಠ ಹಿಡಿತಾಳೆ. ಫೋನ್ ನೋಡೋದು ಕೆಟ್ಟದ್ದು ಅಂತ ಅವಳು ತಾನಾಗೆ ಯಾವಾಗ ಅರ್ಥ ಆಗತ್ತೋ ಅವಾಗ ಅವಳಾಗೆ ಫೋನ್ನ ಪಕ್ಕಕ್ಕಿಟ್ಟು ಓದಕ್ ಶುರು ಮಾಡ್ತಾಳೆ. ನೀನು ಸುಮ್ಮನಿರು. ಆ ಟೈಮ್ ಯಾವತ್ತೂ ಬರಲ್ಲ ಚಿಕ್ಕಮ್ಮ. ಮಕ್ಕಳಿಗೆ ಒಂದ್ಸರಿ ಅಭ್ಯಾಸ ಆಗ್ಬಿಟ್ರೆ ಸಾಕು, ಬೆಳೀತಾ ಬೆಳೀತಾ ಅದಕ್ಕೆ ಅಂಟ್ಕೊಂಡ್ ಬಿಡ್ತಾರೆ. ಅಲ್ಲಮ್ಮ ಜನನಿ, ನಿನಗೆ ಇಷ್ಟೆಲ್ಲ ಗೊತ್ತಿದ್ಮೇಲೆ ನೀನ್ ಯಾಕಮ್ಮ ನಿನ್ ಮಗಳ ಕೈಗೆ ಫೋನ್ ಕೊಡಕ್ ಹೋದೆ? ಹಾ, ಈಗ ನಿನ್ನಿಂದಾನೆ ನಿನ್ ಮಗಳು ಹಾಳಾದಂಗಾಯ್ತಲ್ಲ. ಚಿಕ್ಕಮ್ಮ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ. ನನ್ನ ಮಗಳೇನು ಹಾಳಾಗಿಲ್ಲ. ಅವಳನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಯಾರ ಸಹಾಯ ಸಹಾನುಭೂತಿನೂ ಬೇಕಾಗಿಲ್ಲ. ಬೇಜಾರು ಮಾಡ್ಕೋಬೇಡ ಮಗಳೇ. ಮಗು ಜವಾಬ್ದಾರಿ ಇರೋದು ಬರೀ ನಿನ್ನೊಬ್ಳಿಗೆ ಮಾತ್ರ ಅಲ್ಲ, ಅದರಲ್ಲಿ ನಿನ್ನ ಗಂಡಂದು ಪಾಲಿದೆ. ಆದರೂ ನಿನ್ನ ಗಂಡ ಕೆಲಸ ಅಂತ ಅದೆಲ್ಲೋ ವಿದೇಶಕ್ಕೆ ಹೋಗಿ ಕೂತಿಲ್ವಾ? ನೀನಿಲ್ಲಿ ತಲೆ ಕೆಡ್ಸ್ಕೊಂಡಿದೀಯಾ. ನಿನ್ನ ಮುಖದಲ್ಲಿ ಮೊದಲಿದ್ದ ಕಳೆ ಈಗಿಲ್ಲ. ಎಷ್ಟೊಂದು ಸೊರಗೋಗಿದ್ಯಾ ನೋಡು. ಸರಿ, ಈಗ ನಾನು ಏನು ಮಾಡಲಿ? ನೋಡಮ್ಮ ಜನನಿ, ನೀನು ಮಗು ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೇಬೇಡ. ಅವಳು ಬೇರೆಯವ್ರ ಹತ್ರನೂ ಬೆರೀಲಿ. ಮತ್ತೆ ಮೊದಲೆಲ್ಲ ನೀವು ಪುಟಾಣಿನ ಯಾರ ಹತ್ರನೂ ಕಳಿಸ್ಲೇಬೇಡ ಅಂತ ಹೇಳ್ತಾ ಇದ್ರಿ. ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಸ್ಥಿತಿನೇ ಬೇರೆ. ಇವತ್ತು ಬಿಸಿಲಿದ್ರೆ ನಾಳೆ ಮೋಡ ಇರುತ್ತೆ. ಪ್ರಕೃತಿನೇ ಆಗಾಗ ಬದಲಾಗ್ತಾ ಇರುತ್ತೆ ಅಂದಮೇಲೆ ಇನ್ನು ನಾವು ಮನುಷ್ಯರು ಬದಲಾಗೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಅಷ್ಟಕ್ಕೂ ಇಲ್ಲಿ ಇರೋರೆಲ್ಲ ಮನೆಯವರೇ ತಾನೆ. ಇಲ್ಲಿ ಇಷ್ಟೊಂದು ಜನ ಇರಬೇಕಾದ್ರೆ ನೀನು ಒಬ್ಬಳೇ ಯಾಕೆ ನಿನ್ನ ಮಗಳ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ನಿನ್ನ ಆರೋಗ್ಯನ ಹಾಳು ಮಾಡ್ಕೋತಾ ಇದೀಯಾ? ಈಗಿನ ಕಾಲದಲ್ಲಿ ಅಪ್ಪ ಅಮ್ಮ ಅವ್ರ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಂಡೇ ಅರ್ಧ ಅವ್ರ ಆರೋಗ್ಯನ ಹಾಳು ಮಾಡ್ಕೋತಾರೆ. ನೀನು ಅವ್ರ ಸಾಲಿಗೆ ಸೇರ್ಕೊಂಡ್ಬಿಡು. ಮಕ್ಕಳಿಗೆ ಹೊಡೆದು ಬೈದು ಬುದ್ಧಿ ಹೇಳಿದ್ರೆ ಕೇಳಲ್ಲ. ಸಮಾಧಾನದಿಂದ ತಾಳ್ಮೆಯಿಂದ ಹೇಳಿದ್ರೆ ಕೇಳ್ತಾರೆ. ಆಗ್ಲೂ ಕೇಳದೆ ಇದ್ರೆ ಆಗ ನಾನು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ಮಗಳನ್ನ ಯಾರ ಹತ್ರನೂ ಕಳ್ಸೋದಿಲ್ಲ. ಯಾರು ಅವಳನ್ನ ನೋಡ್ಕೊಳ್ಳೋದು ಬೇಕಾಗಿಲ್ಲ. ಅವಳನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಪುಟಾಣಿ, ಈಗ ನಾನು ನಿನಗೆ ಏನೋ ಒಂದು ಹೇಳ್ತೀನಿ, ಆದರೆ ಅದನ್ನು ನಾನೇ ನಿನಗೆ ಹೇಳಿದ್ದು ಅಂತ ನೀನು ಯಾರಿಗೂ ಹೇಳಬಾರ್ದು, ಸರಿನಾ? ನೀನು ಯಾರಿಗೂ ಹೇಳಲ್ಲ ಅಂತ ಭಾಷೆ ಕೊಡು. ಹಾಂ, ಜಾಣೆ. ಈಗ ಹೇಳ್ತೀನಿ, ಕೇಳಿಸ್ಕೊ. ನಿನಗೆ ಮೊದಲೆಲ್ಲ ಯಾರು ಫೋನ್ ಕೊಡ್ತಾ ಇದ್ದಿದ್ದು? ನಿಮ್ಮ ಅಮ್ಮನೇ ತಾನೇ ಅಲ್ವಾ? ಮತ್ತೆ ಆದರೆ ಈಗ ಯಾಕೆ ಕೊಡಲ್ಲ? ಗೊತ್ತಿಲ್ಲ. ನನಗನ್ಸುತ್ತೆ ನಿಮ್ಮ ಅಮ್ಮಂಗೆ ನಿನ್ನ ಮೇಲೆ ಮೊದಲಿನ ಥರ ಪ್ರೀತಿ ಇಲ್ಲ ಅಂತ ಕಾಣುತ್ತೆ. ಕಡಿಮೆ ಆಗಿದೆ ಅನಿಸ್ತಿದೆ. ಹೌದಾ? ಹ್ಞೂ ಬಂಗಾರಿ. ಅಯ್ಯಯ್ಯೋ, ಬಾಯಿ ತಪ್ಪಿ ಬಂಗಾರಿ ಅಂದ್ಬಿಟ್ನಲ್ಲ. ಇರಲಿ, ಏನು ಮಾಡೋಕ್ಕಾಗಲ್ಲ. ಅಂದ್ಕೊಂಡಿರೋದನ್ನು ಮಾಡಬೇಕು ಅಂದರೆ ಈ ಥರ ಪೂಸಿ ಹೊಡಿಲೇಬೇಕು. ಎಲ್ಲ ಇವಳ ಮಗು ಮನಸ್ಸಲ್ಲಿ ಜನನಿ ಬಗ್ಗೆ ಯಾಕೆ ಕೆಟ್ಟ ಭಾವನೆ ಬರೋ ಥರ ಮಾತಾಡ್ತಿದ್ದಾಳೆ? ಆ್ಯಕ್ಚುಲಿ ಇವಳ ತಲೆಯಲ್ಲಿ ಏನು ನಡೀತಾ ಇದೆ? ನನಗೇನೋ ಈ ವಿಷಯದಲ್ಲಿ ನಿನಗೆ ಪಾರುನೇ ಸರಿ ಅಂತ ಅನ್ಸುತ್ತೆ. ಪಾಪ, ಅವಳು ನಿನಗೆ ಯಾವತ್ತೂ ಫೋನೇ ಕೊಡ್ತಿರ್ಲಿಲ್ಲ ಅಲ್ವಾ? ಅಲ್ಲದೆ ನಿಮ್ಮ ಅಮ್ಮನ ಥರ ಪಾರು ನಿನಗೆ ಯಾವತ್ತೂ ಹೊಡೆದೂ ಇಲ್ಲ, ಬೈದೂ ಇಲ್ಲ ಅಲ್ವಾ? ಆದ್ರೆ ಪಾರು ಜೊತೆ ಮಮ್ಮಿ ಸೇರಕ್ಕೆ ಬಿಡಲ್ಲ. ಏನ್ ಮಾಡ್ಲಿ? ಓಹೋ, ಇದ ಇವಳ ಪ್ಲ್ಯಾನು? ಮಗು ಜನನಿದಲ್ಲ, ಪಾರೋದು ಅನ್ನೋ ಸತ್ಯ ಗೊತ್ತಾಗಿರೋದ್ರಿಂದ ಮಗುನ ಜನನಿ ಹತ್ರ ಹೋಗದೆ ಇರೋಕ್ಕೆ ಈ ರೀತಿ ಮಾಡ್ತಾ ಇದ್ದಾಳಾ? ಬಲೆ ಇದೆಯಾ ಕಣೆ. ಹಾಗಾದ್ರೆ ಇನ್ನು ಮುಂದೆ ನೀನು ಜಾಸ್ತಿ ನಿಮ್ಮ ಮಮ್ಮಿ ಹತ್ರ ಹೋಗಲೇಬೇಡ, ಪಾರು ಹತ್ರನೇ ಹೋಗು, ಸರಿನಾ? ಸರಿ. ಮಾಡ್ತೀನಿರೇ ನಿನಗೆ. ಅಂತೂ ಇಂತೂ ಜನನಿಯಿಂದ ಈ ಅನಿಷ್ಟನ ದೂರ ಮಾಡೋಕ್ಕೆ ಒಂದು ಒಳ್ಳೆ ಉಪಾಯ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಈ ಹುಡುಗಿ ಪಾರ್ವತಿ ಹತ್ರ ಹೋಗಿ ಮೊದಲಿನ ಥರ ಇದ್ರೆ ಆಗ ಮತ್ತೆ ನಮ್ಮ ಜನನಿ ಆಫೀಸ್ ಕೆಲಸಕ್ಕೆ ಹೋಗ್ತಾಳೆ. ಆಗ ಪಾರ್ವತಿ ಈ ಮಗು ಸೇವೆ ಮಾಡಿಕೊಂಡು ಮನೆಯಲ್ಲೇ ಬಿದ್ದಿರಬೇಕಾಗತ್ತೆ. ನನಗೂ ಅದೇ ತಾನೇ ಬೇಕಾಗಿರೋದು. ಅಮ್ಮ, ಯಪ್ಪ, ನೆನ್ನೆಲ್ಲ ಓಡಾಡಿ ಓಡಾಡಿ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ.
ಏನು ಮಾಡೋದು, ವಯಸ್ಸಾಯ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಅಮ್ಮ ಅಪ್ಪ. ಅರೆ, ನಮ್ಮವ್ರು ಫೋನ್ ಮಾಡ್ತಿದ್ದಾರೆ. ನಮ್ಮವ್ರೇನಾದರೂ ಭಿಕ್ಷೆ ಬೇಡದಾಯ್ತಾ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಹ್ಞೂ ಅಂತ ಹೇಳಿ ನನ್ನ ಹತ್ರ ಇರೋ ದುಡ್ಡನ್ನೇ ಅವ್ರಿಗೆ ಕೊಟ್ಬಿಡ್ಲಾ? ಬೇಡ ಬೇಡ, ಆಮೇಲೆ ಅದು ಅವ್ರ ಗುರುಗಳು ಗೊತ್ತಾಗ್ಬಿಡುತ್ತೆ. ಆಗ ನನ್ನ ಮರ್ಯಾದೆನೇ ಹೋಗೋದು. ಆಮೇಲೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಕಳ್ಕೊಂಡು ನನ್ನ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ರೆ ನಾನೇನು ಮಾಡಲಿ? ಸಾಯೋ ಕಾಲದಲ್ಲಿ ನನಗೆ ಯಾರಪ್ಪ ಆಗತಿ? ಏನೇ ಆಗಲಿ ನಾನು ನಿಜಾನೇ ಹೇಳ್ಬಿಡ್ತೀನಿ. ಹಲೋ. ಅರೆ ಇದೇನಿವತ್ತು ಸೂರ್ಯ ಪೂರ್ವದಲ್ಲೇ ಕರೆಕ್ಟಾಗಿ ಹುಟ್ಟಿದಾನೆ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಇಷ್ಟು ದಿನ ಏನು ಪಶ್ಚಿಮದೆಲ್ಲ ಹುಟ್ಟಿದ್ದ? ಚೆನ್ನಾಗಿ ಕಾಮಿಡಿ ಮಾಡ್ತೀರಪ್ಪ ನೀವು. ಹಾಗಲ್ಲ ನನ್ನ ಡಾರ್ಲಿಂಗ್ ರತ್ನ, ಇಷ್ಟು ದಿನ ಫೋನ್ ಮಾಡಿದ್ರೆ ಹಾಡು ಹೇಳ್ತಿದ್ದೆ ಅಲ್ವಾ, ಇವತ್ತೇನು ಡೈರೆಕ್ಟಾಗಿ ಹಲೋ ಅಂದ್ಬಿಟ್ಯಲ್ಲ, ಅದಕ್ಕೆ ಹಾಗಂದೆ. ನೀನೇನು ಬೇಜಾರು ಮಾಡ್ಕೋಬೇಡ ನನ್ನ ಡಾರ್ಲಿಂಗ್ ರತ್ನ. ನೀವು ಬೈದ್ರು ನನಗೇನೇ ಅಂದ್ರು ನನಗೆ ಯಾವ ಬೇಜಾರು ಇಲ್ಲ. ಸರಿ, ಸಾಯೋವರೆಗೂ ಹಾಗೇ ಇರು. ಏನು ಸಾಯೋವರೆಗುನಾ? ಅಂದ್ರೆ ಕೊನೆವರೆಗೂ ಅಂತ. ಓ ಹಾಗಾ? ಇವತ್ತು ಭಿಕ್ಷೆ ಬಿಡಕ್ ಹೋಗಿದ್ಯಾ? ಎಷ್ಟು ಕಲೆಕ್ಷನ್ ಆಯ್ತು? ಏನೂ ಆಗಿಲ್ಲ. ಹಾಗಾದ್ರೆ ನಾವು ಮದ್ವೆ ಆಗೋದೇ ಬೇಡ ಬಿಡು. ನನ್ನಿಂದ ಪಾಪ ನಿನಗೆ ಯಾಕೆ ಸುಮ್ಮನೆ ಕಷ್ಟ? ಅಯ್ಯೋ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನೀರಿಲ್ದೆ ಮೀನಿಲ್ಲ, ನೀವಿಲ್ದೆ ನಾನಿಲ್ಲ. ಎಂಥ ಮಾತು ಹೇಳಿ ನನ್ನ ಹೃದಯನ 3 kg ಭಾರ ಮಾಡಿಬಿಟ್ಟೆ ನನ್ನ ರತ್ನ. ಐ ಲವ್ ಯು ಸೋ ಮಚ್. ನಾನು ಕೂಡ. ಅಲ್ಲ ರತ್ನ, ಯಾರಾದರೂ ಭಿಕ್ಷೆ ಬೇಡೋರು ಐಫೈಯಾಗಿ ಭಿಕ್ಷೆ ಬೇಡ್ತಾರಾ? ಭಿಕ್ಷೆನ ನಾನು ಕರೆಕ್ಟಾಗಿ ಬೇಡದ್ನಲ್ಲ. ನೀನು ಹೇಗೆ ಭಿಕ್ಷೆ ಬೇಡೋದು? ನಾನು ಹೇಳಿದ್ದನ್ನ ತಪ್ಪಾಗಿ ತಿಳ್ಕೊಬೇಡ ರತ್ನ. ಭಿಕ್ಷೆ ಬೇಡುವಾಗ ಬಟ್ಟೆನೋ ಸುಮಾರಾಗೆ ಹಾಕಿದ್ದೆ, ಆದರೆ 1,000 ಕೊಡಿ 2,000 ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರಾ? ಅಲ್ಲ, ನಾನು ಸಾವಿರಾರು ರೂಪಾಯಿ ಭಿಕ್ಷೆ ಬೇಡದೆ ಅಂತ ನಿಮಗೆ ಗೊತ್ತಾಯ್ತು? ನಾನು ಅಲ್ಲೇ ಇದ್ದೆ. ಹೌದಾ? ಹಾಗಾದ್ರೆ ನನ್ನ ಕಣ್ಮುಂದೆ ಕಾಣಿಸ್ಕೋಬೇಕಾಗಿತ್ತು ತಾನೆ. ಕಣ್ ತುಂಬ ನಿಮ್ಮನ್ನ ನೋಡಿ ನಾನು ಖುಷಿ ಪಡ್ತಿದ್ದೆ. ಛೇ 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 ಛೇ, ಮದುವೆ ಆಗೋವರೆಗೂ ನನ್ನನ್ನ ನೀನು ನಿನ್ನನ್ನ ನಾನು ನೋಡ್ಲೇಬಾರ್ದು ಅಂತ ನಮ್ಮ ಹಿಮಾಲಯದ ಗುರೂಜಿ ಹೇಳಿದ್ದಾರೆ. ಹೌದಾ? ಅದಕ್ಕೆ ಇವತ್ತೇ ನಿನಗೆ ಲಾಸ್ಟ್ ಚಾನ್ಸ್. ನೀನು ಇವತ್ತು 5,000 ಭಿಕ್ಷೆ ಬೇಡ್ಕೊಂಡು ಬಂದರೆ ನಂದು ನಿಂದು ಮದುವೆ. ಇಲ್ಲ ಅಂದರೆ ನಾನು ನೀನು ಒಂದಾಗೋದಕ್ಕೂ ಮುಂಚೆನೆ ನಾನು ಯಾರೋ ನೀನು ಯಾರೋ. ಯೋಚನೆ ಮಾಡು ನನ್ನ ರತ್ನ, ನಾನು ಬೇಕಾ ಬೇಡವಾ ಅಂತ. ಅಯ್ಯೋ ಹಾಗೆಲ್ಲ ಮಾತಾಡಬೇಡಿ. ನನಗೆ ನೀವು ಬೇಕೇ ಬೇಕು. ನಾನು ಭಿಕ್ಷೆ ಬೇಡಿ 5,000 ಮಾಡೇ ಮಾಡ್ತೀನಿ, ನೋಡ್ತಾ ಇರಿ. ಸರಿ, ನೋಡ್ತೀನಿ. ನೋಡಿ, ಇಲ್ಲಿರೋದಕ್ಕೆ ಯಾರೂ ಭಯ ಪಟ್ಕೋಬೇಡಿ. ನಿಮ್ಗೆ ಇರೋಕೆ ಊಟಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಡ್ತೀವಿ. ನೀವು ಊರಲ್ಲಿ ಏನು ದುಡಿತಿದ್ರಲ್ಲ ಅದಕ್ಕಿಂತ ಹೆಚ್ಚಿನ ಸಂಬಳ ನಾವಿಲ್ಲಿ ನಿಮಗೆ ಕೊಡ್ತೀವಿ, ಸರಿನಾ? ಆಯ್ತಮ್ಮ, ನಮ್ಮೂರಿನಲ್ಲಿ ನೀನು ಹುಟ್ಟಿದ್ದಕ್ಕೂ ಇವತ್ತು ನಮ್ಮ ಜೀವನ ಸಾರ್ಥಕ ಅನ್ನಿಸ್ತು. ಅಷ್ಟು ದೊಡ್ಡ ಮನೆ ಸೊಸೆ ಆದರೂ ಒಂಚೂರು ಅಹಂಕಾರ ಇಲ್ಲದೆ ಕೆಲಸ ಮಾಡೋರನ್ನ ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಧೈರ್ಯ ಹೇಳ್ತೀಯಲ್ಲ ತಾಯಿ. ಆ ದೇವರು ನಿನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ. ಸರಿ, ಈಗ ನೀವೆಲ್ಲರೂ ನಿಮ್ಮ ಜಾಗಕ್ಕೆ ಹೋಗಿರಿ. ಕೆಲಸ ಯಾವಾಗಲಿಂದ ಶುರು ಮಾಡಬೇಕು ಅನ್ನೋದನ್ನ ನಮ್ಮ ಚಿಕ್ಕ ಮಾವ ನಿಮ್ಗೆ ಹೇಳ್ತಾರೆ. ಆಗ್ಲಮ್ಮ. ಜಯಕ, ಅವ್ರು ಉಳ್ಕೊಳ್ಳೋಕಿರೋ ಜಾಗ ಹಾಗೆ ಕೆಲಸ ಮಾಡೋ ಜಾಗ ಎರಡನ್ನೂ ಅವ್ರಿಗೆ ತೋರಿಸ್ಬೇಕು. ಹಾಗೆ ಬಂದಿರೋ ಅಷ್ಟೂ ಜನಕ್ಕೂ ಸರಿಯಾದ ಊಟದ ವ್ಯವಸ್ಥೆ ಆಗಬೇಕು, ಸರಿನಾ? ಎಸ್ ಮ್ಯಾಮ್, ಖಂಡಿತವಾಗ್ಲೂ ಮಾಡ್ತೀನಿ. ಕೆಲಸ ಇಲ್ದಿರೋ ನಮ್ಮಂಥ ಬಡವರಿಗೆ ಕರೆದು ಕೆಲಸ ಕೊಡೋದು ಅಲ್ಲದೆ ಕೈ ತುಂಬ ಸಂಬಳ ಕೊಡ್ತಾ ಇರೋ ನಿನಗೆ, ನಿನ್ನ ಗಂಡ ಮಕ್ಕಳಿಗೆ ಆ ದೇವರು ಚೆನ್ನಾಗಿಟ್ಟಿರಲಿ. ಜನನಿ,
ಇದೆಯಾ ಪುಟ್ಟ? ಇಲ್ಲ. ಮುಖದ ಮೇಲೆ ಕಣ್ಣೀರು ಕಾಣಿಸಿದ್ರು ನಿನ್ನ ಮನಸ್ಸಲ್ಲಿರೋ ನೋವು ನನಗೂ ಅರ್ಥ ಆಗುತ್ತೆ ಕಣಮ್ಮ. ಇತ್ತೀಚೆಗೆ ನೀನು ಪಡ್ತಿರೋ ಕಷ್ಟ ನೋಡಿ ನನಗೂ ಅಳು ತಡ್ಕೊಳಕ್ಕಾಗ್ತಿಲ್ಲ ಕಣಮ್ಮ. ನನಗೋಸ್ಕರ ಯಾರೂ ಅಳೋದು ಬೇಕಾಗಿಲ್ಲ ಚಿಕ್ಕಮ್ಮ. ಹಾಗಂದ್ರೆ ಹೇಗೆ ಕಂದ? ನೀನು ನನ್ನ ಮಗಳಿದ್ದಂಗೆ ಅಲ್ವಾ? ಆ ಪಾರ್ವತಿನ ನೀನು ಎದುರು ಹಾಕೊಂಡು ನಿನ್ನ ಮಗು ನಿನ್ನ ಸುಪ್ಪರ್ದಲ್ಲೇ ಇರಬೇಕು ಅನ್ನೋ ಹಠನ ಬಿಟ್ಟು ನಿಮ್ಮ ಅತ್ತೆ ಹತ್ರ ಕಾಡಿ ಬೇಡಾದರೂ ಸರಿ ಆಫೀಸಿಗೆ ನಾನೇ ಹೋಗ್ತೀನಿ ಅಂತ ಕೇಳ್ಕೊಳಮ್ಮ. ನಿನಗೆ ಅದೇ ಸರಿ. ನೀನು ಬೇಕಾದ್ರೆ ಮಗುನ ಪಾರ್ವತಿನೇ ನೋಡ್ಕೊಳ್ಳಿ ಅಂತ ಒಂದೇ ಒಂದು ಮಾತು ಹೇಳ್ಬಿಡು ಸಾಕು. ಪಾರ್ವತಿನೂ ಖುಷಿಯಿಂದ ಒಪ್ಕೋತಾಳೆ. ಒಂದು ವೇಳೆ ನಿಮ್ಮ ಅತ್ತೆ ಏನಾದರೂ ಬೇಡ ಆಗಲ್ಲ ಅಂದರೂ ಅವ್ರನ್ನ ಒಪ್ಸೋ ತಾಕತ್ತು ಆ ಪಾರ್ವತಿಗಿದೆ. ತಾಕತ್ತು ಅನ್ನೋದಕ್ಕಿಂತ ಅವಳಿಗೆ ಆ ಥರದ ಮನಿ ಹಾಳು ಬುದ್ಧಿ ಚೆನ್ನಾಗಿದೆ ಅಂತಾನೆ ಅಂದ್ಕೋ. ಏನಮ್ಮ, ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ಹೇಳಿ ಮೇಡಮ್. ಯಜಮಾನ್ರೆ, ಇವತ್ತು ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಯಾಕೆ? ನಾನು ಮೇಡಮ್ ಅಂದಿದ್ದಕ್ಕಾ? ತಮಾಷೆ ಮಾಡಬೇಡಿ ಯಜಮಾನ್ರೆ. ಊರಿಂದ ಶಾಲೆ ಕಟ್ಸೋದಕ್ಕೆ ಅಂತ ಕಾರ್ಮಿಕರನ್ನ ಕರೆಸಿದ್ನಲ್ಲ, ಅವರೆಲ್ರಿಗೂ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿಸಿ ಊಟದ ವ್ಯವಸ್ಥೆನೂ ಮಾಡಿಸಿದ್ದೀನಿ. ಅಂತೂ ನಿನ್ನಿಂದಾಗಿ ಸ್ಕೂಲ್ ಮಕ್ಕಳಿಗೆ, ಬಡ ಕಾರ್ಮಿಕರಿಗೆ ಒಳ್ಳೇದಾಗೋ ಥರ ಆಯಿತು. ನನಗೂ ತುಂಬ ಖುಷಿ ಆಗ್ತದೆ ಪಾರು. ಹಾಗೆ ನನಗೆ ಬೇಜಾರು ಆಯಿತು ಯಜಮಾನ್ರೆ. ಯಾಕೆ? ನೀನು ಹೊಗಳೋದಕ್ಕಾ? ಅಲ್ಲ ಯಜಮಾನ್ರೆ, ಊರಿಂದ ಬಂದ ಕಾರ್ಮಿಕರು ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರಿ ಅಂತ ಹರಿಸಿದ್ರು. ಬೇಜಾರಾಗ್ಬಿಡ ಪಾರು. ಪುಟಾಣಿ ನಮ್ಮ ಮಗಳು ಅನ್ನೋ ಸತ್ಯ ಯಾವತ್ತೂ ಬದಲಾಗಲ್ಲ. ಅವಳನ್ನ ತ್ಯಾಗ ಮಾಡಿರೋಳು ನೀನೇ. ಈಗ ಅವಳು ನಿನಗೆ ವಾಪಸ್ ಬೇಕು ಅಂತ ಅಂದರೆ ನೀನು ಸತ್ಯ ಹೇಳಬೇಕು. ಅದು ನಿನ್ನಿಂದ ಸಾಧ್ಯನಾ? ಇಲ್ಲ ತಾನೇ? ಹೌದು ಯಜಮಾನ್ರೆ, ಆಗಲ್ಲ. ಜನನಿಗೋಸ್ಕರ ಆ ಸತ್ಯ ನನ್ನಲ್ಲೇ ಸತ್ತೋಗ್ಲಿ, ನನಗೇನು ಬೇಜಾರಿಲ್ಲ. ಏನು ಯೋಚನೆ ಮಾಡಬೇಡ ಪಾರು. ಆಗದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋ. ಸರಿ ಯಜಮಾನ್ರೆ, ಇನ್ನೇನು ಕೆಲಸ ಮುಗಿಸ್ಕೊಂಡು ಹೊರಡ್ತೀನಿ. ಸರಿ ಪಾರು. ಸರಿ. ಅರೆ, ವೆಂಕಟೇಶ್ ಕಾಲ್ ಮಾಡ್ತಾ ಇದ್ದಾರೆ. ಹೇಳಿ ವೆಂಕಟೇಶ್. ಇಲ್ಲಿ ನಾನು ಯಾರ ಹತ್ರ ಹೋಗಿ ಭಿಕ್ಷೆ ಬೇಡಲಪ್ಪ. ದೇವಸ್ಥಾನಕ್ಕೆ ಹೋಗಿ ಭಿಕ್ಷೆ ಬೇಡಲ್ಲ. ಬೇಡ ಬೇಡ, ಅಲ್ಲಿ ತುಂಬ ಜನ ಇರ್ತಾರೆ. ಅಲ್ಲಿ ಯಾರಾದರೂ ನನ್ನನ್ನು ಕಂಡಿಡ್ಬಿಟ್ರೆ ಬೇಡ ಬೇಡ, ಇಲ್ಲೇ ಯಾರ ಹತ್ರನಾದ್ರೂ ಭಿಕ್ಷೆ ಬೇಡ್ತೀನಿ. ಹಾಂ, ಇಲ್ಲಿ ಯಾರೋ ಪುಣ್ಯಾತ್ಮ ನಿಂತಿದ್ದಾನೆ. ಇವನ ಹತ್ರ ಹೋಗಿ ಕೇಳ್ತೀನಿ. ಧ್ವನಿ ಬದಲಾಯಿಸ್ಕೊಂಡು ನಾಟಕ ಮಾಡ್ತಾ ಅಳ್ತಾ ಕೇಳ್ತೀನಿ. ಹಾಂ, ಅಣ್ಣ ಭಿಕ್ಷೆ ಕೊಡಣ್ಣ. ಪಾರು, ಬಂಗಾರಿ. ಪುಟಾಣಿ ಬಾ, ರೂಮಿಗೆ ಹೋಗೋಣ. ನಾನು ಆಮೇಲೆ ಬರ್ತೀನಿ ಮಮ್ಮಿ. ಪುಟಾಣಿ, ಹೇಳೋದು ಕೇಳಿಸ್ತಿಲ್ವಾ? ನಡಿ ನನ್ನ ಜೊತೆ ಬಾ. ನಂಗೆ ಪಾರು ಅಂದ್ರೆ ಇಷ್ಟ ಮಮ್ಮಿ. ಅವಳ ಜೊತೆಗೆ ಇರಕ್ ಬಿಡು. ನೋಡು, ಹಠ ಮಾಡಬೇಡ, ಸುಮ್ಮನೆ ನಡಿ. ಇಲ್ಲ ಮಮ್ಮಿ, ನಾನು ಬರಲ್ಲ. ಪುಟಾಣಿ, ಬರ್ತಾ ಬರ್ತಾ ನಿಂಗೆ ಯಾಕೋ ಹಠ ಜಾಸ್ತಿ ಆಗ್ತಿದೆ. ಈಗ ನೀನು ಬರ್ತೀಯಲ್ಲ, ನಾನೇ ಹೇಳ್ಕೊಂಡು ಕರ್ಕೊಂಡು ಹೋಗ್ಲಾ? ನಾನು ಬರಲ್ಲ ಮಮ್ಮಿ. ನಿನ್ ಹಠ ಜಾಸ್ತಿ ಆಯ್ತು. ನಿನ್ನ ನಾನೇ ನನ್ನ ಮೇಲೆ ಇರೋ ಕೋಪನ ಪುಟಾಣಿ ಮೇಲೆ ನೀನು ತೋರಿಸ್ತಾ ಇದೆಯಾ? ನನ್ನ ಮಗಳು ನನ್ನ ಇಷ್ಟ, ಅದನ್ನ ಕೇಳೋ ಹಕ್ಕು ನಿಮಗಿಲ್ಲ. ಸರಣಿ, ಏನು ತಪ್ಪು ಮಾಡ್ತಿರೋ ಪಾರು ಮೇಲೆ ಯಾಕೆ ಕೂಗಾಡ್ತಾ ಇದೆಯಾ? ನಾನು ಪಾಪ ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ಸುಮ್ಮನಿದ್ರೆ ನನ್ನ ಹೆಂಡತಿಗೆ ನನ್ನ ಮುಂದೆನೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ?
ಇರಪ್ಪ ಆದಿ, ನಾನು ಮಾತಾಡ್ತೀನಿ. ಜನನಿ, ನೀನು ಪುಟಾಣಿಯ ಹೆತ್ತಮ್ಮ ಆಗಿರ್ಬೋದು, ಆದರೆ ಪಾರ್ವತಿ ಪುಟಾಣಿಗೆ ದೊಡ್ಡಮ್ಮ ಅಲ್ವಾ? ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರೆ, ಆಟ ಆಡಿದ್ರೆ ಏನು ತಪ್ಪು? ಯಾಕಮ್ಮ ಹೀಗೆ ಅವಾಯ್ಡ್ ಮಾಡ್ತಿದೀಯಾ? ಅಲ್ಲ ಅತ್ತೆ, ಪುಟಾಣಿ ಬೇಕು ಬೇಡಗಳನ್ನೆಲ್ಲ ನಾನು ಮಾತ್ರ ನೋಡ್ಕೋಬೇಕು ಅಂತ ನೀವೇ ಹೇಳಿದ್ರಲ್ವಾ? ಹೇಳಿದ್ದೆ, ಅದರ ಅರ್ಥ ಪುಟಾಣಿನ ಪಾರ್ವತಿಯಿಂದ ಸಂಪೂರ್ಣವಾಗಿ ದೂರ ಇಡು ಅಂತ ಅಲ್ವಲ್ಲಮ್ಮ. ನನ್ನ ಮಗಳು ನನ್ನನ್ನ ಬಿಟ್ಟು ಬೇರೆ ಯಾರನ್ನೂ ಅತಿಯಾಗಿ ಹಚ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಅತ್ತೆ. ಅವಳು ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಅದರಲ್ಲೂ ಪಾರ್ವತಿ ಅಕ್ಕನ ಜೊತೆ ಇರೋದಾಗ್ಲಿ, ಅವ್ರ ಜೊತೆ ಮಾತಾಡೋದಾಗ್ಲಿ ಮಾಡಿದ್ರೆ ನನ್ನಿಂದ ಸಹಿಸ್ಕೊಳ್ಳೋದಿಕ್ ಆಗಲ್ಲ ಅತ್ತೆ. ದಯವಿಟ್ಟು ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾಗಿ ಹೇಳಿದೆ.